ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲ. ಈ ಗಣಪತಿ ತಾನ ಕೊಡ್ಬೇಕಾದ್ರೆ ಪೊಲೀಸರು ಪರ್ಮಿಷನ್ ತಗೋಬೇಕಾಗಿತ್ತು. ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ಮಜಾ ಐತಿ. ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದೆ. ಆಮೇಲೆ ಕೇಳಿದ್ರೆ ಅವನಿಗೆ ಮೊದಲು ಭಾಳ ಬರ್ತಿದ್ದೇವು ತಮ್ಮ, ಈಗ ಯಾಕೆ ಬರೋದ ಬಿಟ್ಟಿ ಅಲ್ಲ? ಇಲ್ಲ, ಒಮ್ಮೆ ಮೋಸ ಹೋದ ಜಾಗಕ್ಕೂ ಹಳ್ಳಿ ಹೋಗಬಾರ್ದು. ಬಯಸಬೇಕು, ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆಯಾಗಿ ಇಟ್ಕೋಬಾರ್ದು ಅಷ್ಟೆ. ಮತ್ತು ಸಿಕ್ಕಿದ್ದೆಲ್ಲ ಹಂಗ ಉಳಿತೈತಿ ಅಂತಲೂ ತಲೆಯಾಗಿ ಇಟ್ಕೋಬಾರದು. ಏನು ಸಿಕ್ಕೈತಿ ಒಂದು ದಿವಸ ಅದು ನಮ್ಮ ಕೈ ಬಿಟ್ಟು ಹೋಗ್ತೈತಿ. ಅದು ಅಧಿಕಾರವೇ ಇರಲಿ, ಶ್ರೀಮಂತಿಕೆ ಇರಲಿ, ಪದವಿ ಪುರಸ್ಕಾರಗಳೇ ಇರಲಿ, ಎಲ್ಲವೂ ಸಹಿತ ಒಂದು ದಿವಸ ನಮ್ಮ ಕೈ ಬಿಟ್ಟು ಹೋಗ್ತದೆ. ಗೆದಿಲಿಕ್ಕೆ ಏನೂ ಉಳಿದೇ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತಾನ, ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣದೊಳಗೆ ಹೇಳಿದ ಮಾತೇನಂದ್ರ, ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕಾಗ್ತೈತಿ ಮನುಷ್ಯಾಗಂದ್ರ, ನಡೀತೈತಿಲ್ಲ ಒಂದು ಹೋಗೋದು ಇಷ್ಟು ಮಸ್ತ್ ಕುಂತು ಕೇಳೋರ ಎಲ್ಲಿ ಸಿಗ್ತಾರೆ? ಹಂಗಾದ್ರೆ ಮತ್ತೆ ಇನ್ನೊಮ್ಮೆ ಕರೆಸೋದಿಲ್ಲ ಯಾರು. ಮತ್ತಿದ ಕೊನೆ ಪ್ರವಚನ ಅದೈತೆ ನಮ್ಮ. ಇನ್ನೊಂದು 5 ನಿಮಿಷ ಎಷ್ಟು ಚಂದ ಖುಷಿ ಅನ್ನಿಸ್ತೈತಿ ಅಂದ್ರೆ, ಹೇಳುವ ಕಂಠಕ್ಕೆ ಕೇಳುವ ಕಿವಿ ಇದ್ರ ಕಾಲ ಕೆಟ್ಟೈತೆ ಅಂತಾರೆ. ಇದೇ ಒಳ್ಳೆ ಕಾಲ, ಇದಕ್ಕಿಂತ ಕೆಟ್ಟ ಕಾಲ ಏನೈತೆ? ಮಧ್ಯಾಹ್ನ 2 ಗಂಟೆ ಆದರೂ ಊಟದ ಕಡೆ ಲಕ್ಷ್ಯ ಇಲ್ಲಾರ್ದಂಗೆ 2 ಮಾತು ಕೇಳ್ತಿರಲ್ಲ, ಇದೇ ನಿಜವಾದ ಭಾರತ. ಇದಕ್ಕಿಂತ ದೊಡ್ಡ ಭಾರತ ಎಲ್ಲಿದೆ? ಮತ್ತು ನಿಮಗೆ ಅವಾಗವಾಗ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಮ ಕೂಡ್ತಿರ್ತೀರಿ ನೀವು. ಸಾಮಾನ್ಯ ಮಂದಿ ಅಲ್ಲ, ಸ್ವಲ್ಪ ಹೊಗಳ್ಕೊಂತಿರ್ಬೇಕು ನಿಮಗಷ್ಟು. ಮತ್ತು ಇನ್ನೊಂದು ಕಾರಣ, ತಲ್ಲಣ ಎದಕ್ಕಾಗುತ್ತೆ ಮನುಷ್ಯಗೆ? ದಾಸರು ಹಾಡಿದ್ರು, ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ಎಷ್ಟು ಅನುಕಂಪ ಅವರಲ್ಲಿ, ಎಷ್ಟು ಕರುಣೆ ಅವರಲ್ಲಿ. ತಮ್ಮ ಮನಸ್ಸಿಗೆ ಹೇಳಿಲ್ಲ, ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ. ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಕಿವಿ ಮಾತು, ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ತಾಳಬೇಕಾಗುತ್ತೋ ಜಗತ್ತಿನೊಳಗೆ, ತಲ್ಲಣ ಬೇಡ. ಯಾಕೆ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರೆ 2 ಕಾರಣಕ್ಕಾಗಿ. ಏನು ಅಂದ್ರೆ, ನಮ್ಮ ಇಚ್ಛೆ ಏನು ಅಂದ್ರೆ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ. 2 ಕಾರಣಕ್ಕೆ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರೆ, ನಮಗೆ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನನ್ನಿಂದ ಬಿಟ್ಟು ಹೋಗಬಾರ್ದು. ಇದು ನಮ್ಮೆಲ್ಲರ ಬಯಕೆ ಐತಿಲ್ಲ. ನಾ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನಮ್ಮಿಂದ ಬಿಟ್ಟು ಹೋಗಬಾರ್ದು. ಇದು ಸಾಧ್ಯ ಇಲ್ಲ. ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ. ಇದು ಜಗತ್ತಿನ ನಿಯಮ ಐತಿ. ಇದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಬಯಸಿದ್ದೆಲ್ಲ ಎಲ್ಲಿ ಸಿಗತೈತಿ ಹೇಳಿ? ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ಮಜಾ ಐತದ. ಸಿಕ್ಕವ್ರು ಬಯಸ್ದಂಗೆ ಅದಾರ. ಈಗ ನೀವೆಲ್ಲ ಮದುವೆ ಆಗಿರಿ, ಹಂಗೈತೇನೆ ಹೇಳ್ರಿ ನೀವು? ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದ. ಆಮೇಲೆ ಕೇಳಿದ್ರೆ ಅವನಿಗೆ ಮೊದಲು ಭಾಳ ಬರ್ತಿದ್ದೇವು ತಮ್ಮ, ಈಗ ಯಾಕೆ ಬರೋದ ಬಿಟ್ಟಿ ಅಲ್ಲ? ಇಲ್ಲ, ಒಮ್ಮೆ ಮೋಸ ಹೋದ ಜಾಗಕ್ಕೂ ಹಳ್ಳಿ ಹೋಗಬಾರ್ದು. ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗಬಾರ್ದು. ಈಗ ಒಮ್ಮೆ ಆಗೈತಿದು, ಆಗೈತೇನು? ಬಯಸಿದಷ್ಟು ಸಿಕ್ಕೈತೇನು? ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ, ಸಿಕ್ಕವ್ರನ್ನ ಒಪ್ಪಿಕೊಳ್ಳೋದಷ್ಟೇ ಇದರ ಧರ್ಮ. ಇಲ್ಲಿ ಬೇರೆ ಏನೂ ಉಳಿದಿಲ್ಲ ಇಲ್ಲಿ. ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು. ಮತ್ತು ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರ್ದು. ತಲೆಯಾಗಿ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ, ಬಯಸಬೇಕು, ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆಯಾಗಿ ಇಟ್ಕೋಬಾರ್ದು ಅಷ್ಟೆ. ಮತ್ತು
ಸಿಕ್ಕಿದ್ದೆಲ್ಲ ಹಂಗ ಉಳಿತೈತಿ ಅಂತನೂ ತಲೆಯಾಗಿ ಇಟ್ಕೋಬಾರದು. ಏನು ಸಿಕ್ಕೈತಿ ಒಂದು ದಿವಸ ಅದು ನಮ್ಮ ಕೈ ಬಿಟ್ಟು ಹೋಗ್ತೈತಿ. ಅದು ಅಧಿಕಾರವೇ ಇರಲಿ, ಶ್ರೀಮಂತಿಕೆ ಇರಲಿ, ಪದವಿ ಪುರಸ್ಕಾರಗಳೇ ಇರಲಿ, ಎಲ್ಲವೂ ಸಹಿತ ಒಂದು ದಿವಸ ನಮ್ಮ ಕೈ ಬಿಟ್ಟು ಹೋಗ್ತದೆ. ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ. ಎಲ್ಲವೂ ಗೆದಿಲಿಕ್ಕೆ ಏನೂ ಉಳಿದೇ ಇರುವಂಥ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತಾನ ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣಗಳಿಗೆ ಹೇಳಿದ ಮಾತೇನೆಂದ್ರೆ, ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಶ್ರೀಮಂತ ದೇಶದ ಬಡವ ದೊರೆ. ಯಾಕಂದ್ರೆ ನಿಸರ್ಗದ ನಿಯಮ ಏನೈತಿ ಅಂದ್ರೆ, ಇಲ್ಲಿ ಬಡವನು ಈ ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ. ಬಡವನು ಬಡವನಾಗಿಯೇ ಸಾಯಬೇಕು, ಶ್ರೀಮಂತನೂ ಸಹಿತ ಬಡವನಾಗಿ ಸಾಯಬೇಕು. ಇದು ನಿಸರ್ಗದ ನಿಯಮ, ಇದನ್ನು ಒಪ್ಕೋಬೇಕಾಗ್ತದೆ ನಾವಿಲ್ಲ. ಸಿಕ್ಕಿದ್ದು ನಮ್ಮ ಕೈ ಬಿಡಬಾರ್ದಂದ್ರೆ ಸಾಧ್ಯ ಇಲ್ಲ. ನಿಸರ್ಗಕ್ಕೆ ನಾವು ಬಳಸಕ್ಕೆ ಬಂದವ್ರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು. ಇದು ನಾವು ಖಾಯಂ ಹಂಗ ಇರ್ಬೇಕಂದ್ರೆ ಇದು ಜಗತ್ತಿನ ನಿಯಮ ಹಂಗಿಲ್ಲ. ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ, ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ. ಈಗ ನೀವು ಗಣಪತಿ ಇದು ಮಾಡ್ತೀರಿ, ಏನು ಹಬ್ಬ ಬಂತೀಗ, ಈಗ ಮನ್ಯಾಗ ಪೂಜೆ ಮಾಡ್ತಿದ್ರಿ. ನೀವು ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ, ಲಕ್ಷ್ಮೀ ಪೂಜೆ ಮಾಡ್ರಿ, ಏನು ಪೂಜೆ ಮಾಡಿದ್ರು ಮೊದಲು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಅಂತ ಮಾಡ್ತಿದ್ರು, ಹೌದಲ್ಲ? ಅಂದ್ರೆ ಎಲ್ಲ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲ. ಈ ಗಣಪತಿ ತಾನ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿತ್ತು. ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ? ಎಲ್ಲವೂ ಹೋಗ್ತಾವ ಒಂದು ದಿವಸ ಅಷ್ಟೇ. ಅದಕ್ಕೆ ಬಯಸಿದ್ದೆಲ್ಲ ಖಾಯಂ ಉಳಿತೈತೆ ಅಂತ ಇಟ್ಕೋಬಾರದು. ಬಯಸಿದ್ದು ಒಂದು ದಿವಸ ಕೈ ಬಿಟ್ಟು ಹೋಗುವುದೇ, ಇದು ನಿಸರ್ಗದ ನಿಯಮ ಐತಿ. ಇದನ್ನು ಬಯಸಬಾರ್ದಂತಲ್ಲ, ಬಯಸಬೇಕು. ಅನುಭವಿಸಬಾರ್ದಂತಲ್ಲ, ಅನುಭವಿಸಬೇಕು. ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ. ಇಲ್ಲಂದ್ರೆ ಹೆಂಗೆ ನಡೀತೈತೆ? ಜಗತ್ತು ನಡೀತೈತೆ. ಆದರೆ ತಿಳ್ಕೊಂಡಿರ್ಬೇಕು, ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು, ಕುರ್ಚಿ ನನ್ನ ತಲೆಯಾಗ ಕುಂತಿರಬಾರ್ದು. ಹಿಂಗೆ ತಿಳ್ಕೊಂಡು ಬದುಕವ್ರು ಸಂತರಷ್ಟ. ಹಿಂಗೆ ನಾನು ಮಠದಾಗ ಕುಂತಿರ್ಬೇಕು, ಮಠ ನನ್ನ ತಲೆಯಾಗ ಕುಂತಿರಬಾರದು. ಇದು ಸಂತತನ ಅಷ್ಟೇ. ಹಿಂಗೆ ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ. ತಲ್ಲಣಗಳು ಎಲ್ಲಿಲ್ಲ. ಏನು ಮಠದಾಗ ಅಷ್ಟು ಸಂಸಾರಿಗಳದಿರಿ ನೀವು? ಏನು ತಲ್ಲಣಗಳಿಲ್ಲ ನಿಮ್ಮಲ್ಲಿ? ಬೆಳಕು ಹರಿತು ಅವ್ವ ಅಕ್ಕಿ ಪಿರ್ಯಾದಿ ಹೇಳ್ತಾಳೆ ಹೆಣ್ಮಕ್ಕಳು. ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಕ್ಕೆ ಶುರು ಮಾಡ್ತಾರೆ. ಇದು ಎರಡೂ ಕೇಳಿ ಸಾಕಾಗಿರ್ತಿತ್ತು. ಅದಕ್ಕೆ ಮಠದ ಕಡೆ ಬರ್ತಿರ್ತಾರೆ ಮಂದಿ. ಯಾಕೆ ಬರ್ತಿರ್ತಾರೆ ಅಂದ್ರೆ, ಬೆಳಕು ಹರಿತು ಅವನ ಕಿರಿಕಿರಿ, ಕತ್ತಲಾತು ಮನೆಯವ್ರ ಕಿರಿಕಿರಿ. ಒಬ್ರು ಒಂದು ಪ್ರವಚನ ನಡೆದಿತ್ತಂತ. ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋದ್ರಂತ. ಹೋಗಿ ಕುಂತಿದ್ರು. ಅವ್ರು ಪ್ರವಚನ ಹೇಳೋರು, ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಎತ್ತರಿ. ಅವ್ರ ಹೆಣ್ಮಕ್ಳು ಅವ್ರವ್ವ ಇಬ್ರು ಮ್ಯಾಲೆ ಎತ್ತದ್ರಂತ. ಇದು ಕೈ ಎತ್ತಲಿಲ್ಲ. ಇದು ಅವ್ರ ಪ್ರವಚನ ಹೇಳೋರು ಕೇಳಿದ್ರೆ, ಅಲ್ಲೋ ಅವ್ರಿಬ್ರು ಕೈ ಎತ್ತಾರ ಸ್ವರ್ಗಕ್ಕೆ ಹೋಗ್ತೀವಂತ, ನೀ ಯಾಕೆ ಎತ್ತು? ಅವ್ರಿಬ್ರು ಮ್ಯಾಲೆ ಹೋದ್ರೆ ನಮಗಿದೇ ಸ್ವರ್ಗ ಇದೆ. ಅವ್ರಿಬ್ರು ಇರೋದಕ್ಕೆ ನಮಗೆ ನರಕ ಬಂದೈತಿ. ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಎಲ್ಲಿದೆ ಸ್ವರ್ಗ? ಇನ್ನೇ ಅವ್ರು ಹೇಳಿ ಜಗತ್ತಿನ